ನಮಸ್ತೆ. ನಾಡಿನ ವಿಷ್ಣುಜ್ ಅಭಿಮಾನಿಗಳಿಗೆ ಹಾಗೂ ಕಲಾಭಿಮಾನಿಗಳಿಗೆ ವಿಷ್ಣು ಸೇನಾ ಸಂಘಟನೆಯ ಅಧ್ಯಕ್ಷ ರಾಜುಗೌಡರು ಮಾತಾಡ್ತಾ ಇರೋದು. ಏನಿವತ್ತು ಅಭಿಮಾನ್ ಸ್ಟುಡಿಯೋ ಏನು ಪ್ರಕರಣ ಏನು ನಡೀತಾ ಇತ್ತು, ಅದು ನಾವು ಇಲ್ಲಿಯವರೆಗೂ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ 3 ಇಲಾಖೆಗೆ ನಾವು ಮನವಿ ಕೊಟ್ಟಿದ್ವಿ. ಮಾನ್ಯ ಜಿಲ್ಲಾಡಳಿತ, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾ ತನಿಖಾ ದಳ ಒಂದು ಸಭೆ ನಡೆಸಿ, ಅದರಲ್ಲಿ ಉಪ ಅರಣ್ಯ ಸಂಸ್ಕರಣಾಧಿಕಾರಿಗಳು ಭಾಗವಹಿಸಿರ್ತಾರೆ. ಮತ್ತು ಏನು ಜಿಲ್ಲಾ ತನಿಖಾ ಘಟಕ ಅವರು ಎಲ್ಲ ಭಾಗವಹಿಸಿರ್ತಾರೆ. ಆ ಸಭೆಯಲ್ಲಿ ಅಂತಿಮವಾಗಿ SIT ರಾಜ್ಯ ತನಿಖಾ ದಳಕ್ಕೆ ತಮ್ಮ ಸಂಪೂರ್ಣ ವರದಿಯನ್ನು ಅಭಿಮಾನ್ ಸ್ಟುಡಿಯೋ ಸಂಬಂಧಪಟ್ಟಂತೆ ಅವರೇನು ಅಭಿವೃದ್ಧಿಪಡಿಸಿಲ್ಲ, 2003ರಲ್ಲಿ 10 ಎಕರೆ ಮಾರ್ಕೊಂಡು, ಹಾಗೂ 2021ರಲ್ಲಿ 1 ಎಕರೆಗೆ 14,37,15,000ಕ್ಕೆ ಏನು CID ಮಾಡ್ಕೊಂಡಿದ್ರು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿಮಾನ್ ಸ್ಟುಡಿಯೋದವರು ಯಾವ ರೀತಿ ಅಭಿವೃದ್ಧಿಪಡಿಸಿಲ್ಲ, ಸರ್ಕಾರದ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಹಾಗಾಗಿ ಇದನ್ನು ಮತ್ತು ಅರಣ್ಯ ಪ್ರದೇಶಕ್ಕೆ ಸೇರಿದ ಜಾಗವಾದ್ದರಿಂದ ಇದನ್ನು ವಶಪಡಿಸಿಕೊಳ್ಳಿ ಮತ್ತು ರಾಜ್ಯ ತನಿಖಾ ದಳ SITಗೆ ತಮ್ಮ ಸಂಪೂರ್ಣ ವರದಿಯನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ CS ಚೀಫ್ ಸೆಕ್ರೆಟರಿಗೂ ನಾವು ಮನವಿ ಕೊಟ್ಟಿದ್ವಿ. ಅವರು ಅರಣ್ಯ ಇಲಾಖೆಗೆ ರೆಫರ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂದ್ಬಿಟ್ಟು ಇಲ್ಲಿಯವರೆಗೂ ಇಷ್ಟು ನಡೆದಿದೆ. ಸಂಪೂರ್ಣ ವರದಿ ಹೇಳೋಕ್ಕೆ 1 ಅವರ್ ಆಗುತ್ತೆ. ನಾನು ಒಂದು ಸೂಕ್ಷ್ಮವಾಗಿ ಹೇಳಿದ್ದೀನಿ. ಹೀಗಾಗಿ ನಾವು ಈ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯ ಮೇಲ್ಪಂಕ್ತಿ ಅಧಿಕಾರಿಗಳನ್ನ ನಾನು ಭೇಟಿ ಮಾಡಿದ್ದೀನಿ. ತಮ್ಮ ಹವಾಲನ್ನು ಹೇಳ್ಕೊಂಡಿದ್ದೀನಿ. ಆ ಜಾಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಸಮಾಧಿ ಪುನರ್ ನಿರ್ಮಾಣ ಆಗಬೇಕು. ನಮಗೆ ಅಲ್ಲಿ ಜಾಗ 10 ಗುಂಟೆ ಕೊಡಬೇಕು. ನಿಮ್ಮ ಅರಣ್ಯಕ್ಕೆ ಸಂಬಂಧಪಟ್ಟ ಏನು ದಾಖಲೆ ಬೇಕನ್ನು ನಾವು ಕೊಡ್ತೀವಿ. ನಮ್ಮ ಟ್ರಸ್ಟ್ ಕಡೆಯಿಂದ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಜಾಗವನ್ನು ನಾವು ಕೊಡೋಕ್ಕೆ ರೆಡಿ ಇದ್ದೀವಿ. ಹೀಗಾಗಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ರವರ ಸಮಾಧಿ ಪುಣ್ಯಭೂಮಿ ನಿರ್ಮಾಣ ಆಗಬೇಕು ಅಂತ ನಾವು ನಮ್ಮ ಬೇಡಿಕೆಯಲ್ಲಿ ಅವರಿಗೆ ವರದಿಯನ್ನು ಕೊಟ್ಟಿದ್ದೀವಿ. ಹೀಗಾಗಿ ನಾವು ಪರಿಶೀಲಿಸ್ತೀವಿ. ಮೊದಲು ನಾವು ಈ ಸರ್ಕಾರಕ್ಕೆ ವಶಕ್ಕೆ ತೆಗೆದುಕೊಡಬೇಕು. ತೆಗೆದುಕೊಂಡ ಮೇಲೆ ನಿಮ್ಮ ಸಮಸ್ಯೆಗೆ ನಾವು ನಿಮ್ಮ ಬೇಡಿಕೆಯನ್ನು ಪರಿಗಣಿಸ್ತೀವಿ. ಅದ್ರ ಬಗ್ಗೆ ಏನು ಕ್ರಮ ತಗೊಳ್ಬೇಕು, ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಅಂತ ಅವ್ರು ಹೇಳಿದ್ರು. ಹೀಗಾಗಿ ಅಭಿಮಾನ್ ಸ್ಟುಡಿಯೋವನ್ನು ಸರ್ಕಾರ ಅತಿ ಶೀಘ್ರದಲ್ಲೇ ವಶಪಡಿಸ್ಕೊಳ್ಬೇಕು ಅಂತ ನಾವು ನಮ್ಮ ಟ್ರಸ್ಟ್ ಸಂಘಟನೆಯಿಂದ ಬೇಡಿಕೆ ಸಲ್ಲಿಸಿದ್ದೀವಿ. ಈ ಅಧಿಕಾರಿಗಳು ಸೂಕ್ಷ್ಮವಾಗಿ ಸ್ಪಂದಿಸಿದ್ದಾರೆ. ನೋಡೋಣ, ಈ ರಾಜಕೀಯ ಷಡ್ಯಂತ್ರ, ರಾಜಕಾರಣಿಗಳ ಷಡ್ಯಂತ್ರ, ಈ ಬ್ರೀಡರ್ಗಳ ಷಡ್ಯಂತ್ರ ಅಧಿಕಾರಿಗಳ ಮಟ್ಟದಲ್ಲಿ ಏನಾದರೂ ಅವರಿಗೆ ಒಂದು ತಡೆಯೊಡ್ಡದ್ದಾಗಲಿ, ತಮ್ಮ ಅಧಿಕಾರಿ ಸಾಯಿ ಬಳಸ್ಕೊಂಡು ಅದನ್ನು ವಶಪಡಿಸ್ಕೊಳ್ಳೋಕ್ಕೆ ತಡೆ ಹಿಡಿಯೋಕ್ಕೆ ನಾವು ಪ್ರಯತ್ನ ಪಟ್ಟರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವ ಅಗತ್ಯ ಇಲ್ಲ. ಹಾಗಾಗಿ ನಾವು ಇದ್ರ ಬಗ್ಗೆ ನಿರಂತರವಾಗಿ ನಾನು ಅಧಿಕಾರಿಗಳ ಜೊತೆ, ಸರ್ಕಾರ ಜೊತೆ ನಾನು ಹೋರಾಟ ಮಾಡ್ತಾನೆ. ಇನ್ನೊಂದು ಕಡೆ ಕಾನೂನು ಹೋರಾಟ ಮಾಡ್ತಾಯಿದ್ದೀನಿ ಹೈಕೋರ್ಟಲ್ಲಿ, ಅದು ಒಂದು ಕಡೆ ನಡೀತಾ ಇದೆ. ಅಭಿಮಾನಿಗಳು ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಕಾಲಾವಕಾಶ ಕೊಡಬೇಕಾಗಿರೋದ್ರಿಂದ ಅವ್ರು ಏನು ತೀರ್ಮಾನ ತಗೊಳ್ತಾರೆ ಮುಂದಿನ ದಿನಗಳು ನಾವು ನಿಮಗೆ ಅಭಿಮಾನಿಗಳಿಗೆ ತಿಳಿಸ್ತೀವಿ, ಕಲಾಭಿಮಾನಿಗಳಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ. ನಮಸ್ತೆ.